ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅಡ್ರೆಸ್ ಕೇಳುವವರು. ಮುಂದೆ ಅವರು ಕೇಂದ್ರ ಸಚಿವರಾದ ಬಳಿಕ ಅವರ ಅಡ್ರೆಸ್ ಹುಡುಕಿಕೊಂಡು ಹೋಗುವ ಪ್ರಸಂಗ ಬರುತ್ತೆ ಎಂದು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು. ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಅವರ ಬಗ್ಗೆ ಯಾರು ಹಗುರವಾಗಿ ಮಾತನಾಡಬಾರದು. ರಾಜಕೀಯ ಮಾಡುವುದು ವೈಯಕ್ತಿಕ ಟೀಕೆ ಮಾಡೋದು ಸರಿಯಲ್ಲ. ಕಾಂಗ್ರೆಸ್ನವರು ಗೋಕಾಕ್ ಹಾಗೂ ಅರಭಾವಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನು ಪಡೆಯುತ್ತೇವೆ ಎನ್ನುತ್ತಾರೆ. ಚುನಾವಣೆ ಬಂದಾಗ ಅದು ಕಾಮನ ಅಂತಾರೆ. ಎಲ್ಲ ಮುಗಿತೀರಿ, ಇಲೆಕ್ಷನ್ಗೆ ಹೋಗೋದಾ? ಅಲ್ಲಿ ಸೀದಾ ಪಾಲಿಟಿಕ್ಸ್ಗೆ ಈಗ ಕೇಳ್ರಿ. ಲೋಕಸಭಾ ಚುನಾವಣೆ ನಿನ್ನೆ ಅಂದರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟರ್ ರೀ ಗೋಕಾಕ್ ಮತಕ್ಷೇತ್ರ, ಅರಭಾವಿ ಮತಕ್ಷೇತ್ರ ಅಂದರೆ ಎಲ್ಲ ಮಠಾಧೀಶ ಅವ್ರಿಗೆ ರೀ ಮತ್ತು ಅಲ್ಲೆಲ್ಲ ಪ್ರಮುಖರಿಗೆ ಭೇಟಿ ಆಗಬೇಕಾದ್ರೆ ನಿನ್ನೆ ಎಲ್ಲ ಕ್ಷೇತ್ರ ಎಲ್ಲ ಕಡೆ ಅಡ್ಡಾಡವ್ರು ಅಂದರೆ ರೆಸ್ಪಾನ್ಸು ಚಲೋ ಸಿಗ್ತಾವ್ರಿಗೆ ರೀ. 7 ತಾರೀಕು ಅಂದ್ರೆ ಬರೋ 7 ತಾರೀಕು ಗೋಕಾಕ್ದಲ್ಲಿ ಒಂದು ಸಮಾವೇಶ ಆಗ್ತಾಯಿದೆ ರೀ, ಅರಭಾವಿ ಕ್ಷೇತ್ರದಲ್ಲಿ ಒಂದು ಆಗ್ತಾಯಿದೆ. ಅಂದರೆ ನಾವು ಲೋಕಲ್ ಮಟ್ಟದಲ್ಲಿ ಜಗದೀಶ್ ಶೆಟ್ಟರ್ ಅವ್ರು ಬರ್ತಾರೆ. ಸೊ ನಿನ್ನಿದ ಶುರು ಮಾಡಿದಾರೆ ಅವ್ರಿ. ಸೊ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ರೀ. ಸೊ ಎಲ್ಲರೂ ಕರೆಕ್ಟಾಗಿ ಏನು ಏನಿಲ್ಲ ರೀ, ಈಗ ಎಲ್ಲರೂ ಏನು ವ್ಯತ್ಯಾಸ ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಬಿ ಜೆ ಪಿಗೆ ಜಾಸ್ತಿ ಚಾನ್ಸ್ ಇದೆ ರೀ. ಅಲ್ಲ, ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡಿರಿ, ಇನ್ನೂ ಅವ್ರು ಟಿಕೆಟ್ ಡಿಕ್ಲೇರ್ ಆಗೋದು ಮೊದಲು ಕಲ್ಲೊಳಗೆ ಒಂದು ಫಂಕ್ಷನ್ ಮಾಡಿದ್ವಿ. ನಾವು ಅವತ್ತು ಹೇಳಿದ್ದು ನಾವ್ರೆ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಈ 7 ತಾರೀಕೇನು ಬರ್ತಾಯಿದ್ದಿಲ್ಲ, ಏಪ್ರಿಲ್ ರೀ. ಸೊ ಗೋಕಾಕ್ ಅರಭಾವಿ ದೊಡ್ಡ ಪ್ರಮಾಣದಲ್ಲಿ ನಾವು ಫಂಕ್ಷನ್ ಮಾಡ್ತಾಯಿದ್ರಿ. ಮತ್ತು ಜಗದೀಶ್ ಶೆಟ್ಟರ್ ಅವ್ರು ರಾಮದುರ್ಗನಾಗ ನಮ್ಮ ಸೌದತ್ತಿ ರೀ, ಬೈಲೊಂಗಲ ಅಲ್ಲಿ ನಾಳೆ ನಾಡ್ದೆಲ್ಲ ಹುಟ್ಟಿ ಅಲ್ಲೂ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಚೆನ್ನಾಗಿದೆ. ಬಿ ಜೆ ಪಿ ನಮಗೆಲ್ಲ ಕಾಂಗ್ರೆಸ್ ಲೀಡ್ ಬರುತ್ತೆ, ಪಂಚಮಸಾಲಿ ಸಮುದಾಯದವರು ಕೈ ಹಿಡಿತಾರೆ, ಐತಿಹಾಸಿಕ ತೀರ್ಪು ಬರುತ್ತೆ. ಆ ರೀತಿ ಏನಾದರೂ ಸ್ಟ್ರಾಟಜಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಗೊತ್ತು. ಈಗ ನೋಡಿರಿ, ಇಲೆಕ್ಷನ್ ನಿಂತು ಅಂದ್ಕೂಲೆ ಅವರು ಗೆಲ್ಬೇಕಂತ ಪ್ರಯತ್ನ ಮಾಡವ್ರಿ, ನಾವು ಗೆಲ್ಬೇಕಂತ ಪ್ರಯತ್ನ ಫೈನಲಿನ ವೋಟರ್ಸ್ ಎಲ್ಲ ನೀವು ನೋಡತ್ತೀರಿ ಇಡೀ ದೇಶದಲ್ಲಿ. ಸೊ ಇವತ್ತೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ಏನು ನಾವು ಸರ್ವೆ ನೋಡ್ತಾ ಇದ್ದೀವಿ, ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ 45 ಮ್ಯಾಗ ಸೀಟ ತೋರಿಸ್ತಲ್ಲ, ನೀವೇ ತೋರಿಸಲ್ಲ, ನಾ ಅಲ್ರಿ. ಅಂದ್ರೆ ಎಲ್ಲ ನ್ಯಾಷನಲ್ ಟಿ ವಿ 45 ಮ್ಯಾಗ ಕಾಂಗ್ರೆಸ್ ಬರ್ದಿಲ್ಲ ರೀ. ಅದಕ್ಕೆ ನಾವು ಮಂದಿಗೆ ಏನು ಅಪೀಲ್ ಮಾಡತ್ತೀವಿ ರೀ, ನಮ್ಮ ಬೆಳಗಾವಿ ಲೋಕಸಭಾ ಏನು MP ಅದಾರಲ್ಲ, ಅವ್ರು ಗೆದ್ದೋಗಿ ಆಡಳಿತ ಪಕ್ಷಗಳು ಕೂತ್ರೆ ಚಲೋ ಆಗ್ತೈತಿ, ವಿರೋಧ ಪಕ್ಷಗಳು ಕೂತು ಏನೂ ಆಗೋದಿಲ್ಲ ಅಂತೇಳಿ ನಾವು ವಿನಂತಿ ಮಾಡತ್ತೀವಿ. ಹ್ಞೂ ರೀ, ನಮ್ಗೇನು ಅಲ್ಲಿ ಕರೆದಿಲ್ಲ ರೀ. ನಮ್ಮ ಪಾರ್ಲಿಮೆಂಟ್ ಬೆಳಗಾವಿ ಇಲ್ಲೇ ಮಾಡ್ತೀವಿ ನಾವು ರೀ. ನಾವು ಎಲ್ಲಿ ಅರಭಾವಿ ಬಿಟ್ಟು ಎಲ್ಲಿ ಬರ್ತೀವಿ ರೀ? ಅಲ್ಲ, ನಮ್ಮ ಮನ್ಯಾಗ ಜಿಲ್ಲಾ ಲೀಡರ್ ಮಾಡತ್ತೀವಿ. ಅಲ್ಲಲ್ಲ, ಅವ್ರು ಅಲ್ಲೂ ಸಾಕಷ್ಟು ಜನ ಲೀಡ್ರ್ ಕೆಲಸ ಮಾಡತ್ತಾರ. ನಮಗಂದ್ರೆ ಪಾರ್ಟಿಯಿಂದ ಯಾರಲ್ಲಿ ಹೇಳಿಲ್ಲ ರೀ. ಸೊ ನಾವು ಇಲ್ಲಿ ಈಗ ರಮೇಶ್ ಅವ್ರು ಇರ್ಬೋದು, ನಾವು ಇರ್ಬೋದು, ಜಾಸ್ತಿ ಪಾರ್ಲಿಮೆಂಟ್ದಾಗ ಜಾಸ್ತಿ ಕೆಲಸ ಮಾಡ್ತೀವಿ. ಯಾರು ಹೋಗಿಲ್ಲ? ರಮೇಶ್ ಅವ್ರು ರೀ ಪಾರ್ಟಿ ಅವ್ರು ಕರೆದ್ರೆ ಹೋಗ್ತಾರೆ ರೀ. ಅಲ್ರಿ, ಇನ್ನೂ ಆ ಥರ ಏನು ಕೇಳಿದಂಗೆ ಕಾಣೋದಿಲ್ಲ ಅವ್ರಿಗೆ. ಈಗ ನಾ ರಮೇಶ್ ಜಾರಕಿಹೊಳಿ ನಿನ್ನ ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮಗೆ ಒಟ್ಟ ಕೈಗೆ ಸಿಗಬೇಡ ಅಂತ ಹೇಳಿದೆ. ನಾವು ಒಟ್ಟ ಸಿಗಬೇಡ ಅಂತ ಹೇಳಿದೇನೆ ರೀ. ಒಟ್ಟ ಸಿಕ್ಕರೆ TRPನೂ ಹಾಯ್ ಆಗಿಬಿಡ್ತೈತಿ, ಮತ್ತು ಯಾರು ಬೀಳ್ತಾರೋ ಯಾರು ಗೆಲ್ತಾರೋ ಗೊತ್ತಾಗೋಲ್ಲ. ಹಿಂಗೆ ಮಾಡ್ತಿಲ್ಲ, ಸೌದತ್ತಿ ರಾಮದುರ್ಗ ಎಲ್ಲ ರೀ ಮಾಡ್ತೀವಿ. ನಾವು ನಿನ್ನೆದನ್ನು ಸ್ಟಾರ್ಟ್ ಮಾಡಿದ್ವಿ ರೀ. ಮತ್ತು ಏನಿಲ್ಲ ರೀ, 7 ತಾರೀಕು ನಾವು ಅಂದ್ರೆ ಮೂಡಲಿಗೆ ಒಂದು ಫಂಕ್ಷನ್ ಮಾಡ್ತೀವಿ ರೀ, ಗೋಕಾಕ್ ಮಾಡ್ತೀವಿ. ಸೊ ನಾವು ಅಂದು ಏನಿಲ್ಲ ರೀ, ಇಡೀ ದೇಶದ ಮೋದಿಯವ್ರು ನೋಡಿ ಚುನಾವಣೆ ನಡೆದಿದೆ ರೀ, ವಾತಾವರಣ ನೋಡಿದೆ. ಅಷ್ಟು ಜಗದೀಶ್ ಶೆಟ್ಟರ್ ಅವ್ರು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾನು ಅಪೋಷನ್ದವ್ರಿಗೆ ಹೇಳ್ತೇನೆ ಅಂದರೆ, ಅಲ್ಲ, ನಾನು ಎಲ್ಲ ಪೊಲಿಟಿಷನ್ ಅಂದರೆ ಜಗದೀಶ್ ಶೆಟ್ಟರ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವರು CM ಇಷ್ಟೆಲ್ಲ ಸೀನಿಯರ್ ಅದಾರು. ಸೊ ನಾಳೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆದರೆ ಅವಾಗ ರೀ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ಅವಾಗ ರೀ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ. ಅವಾಗ ಎಲ್ಲಿ ಮಾಡಕತ್ತೀರಿ ಅಲ್ರಿ? ಅವರೆಲ್ಲಿ ಹೇಳಿಲ್ರಿ. ಅವರು ನಾವು ಅಲ್ಲ, ನಾವೆಲ್ಲ ರೀ ಪಾರ್ಟಿ ಯಾರಿಗೆ ಕೊಡ್ತಾರೆ ಅವ್ರಿಗೆಲ್ಲ ಮಾಡೋಣ ಕೆಲಸ, ಯಾಕೆ ಇದನ್ನು ಅಂತೇಳಿ ನಾವು ಎಲ್ಲರಿಗೂ ಹೇಳಿದ್ವಿ ರೀ ಅದು. ಸೊ ಆ ಥರ ಡಿಸಿಷನ್ ಕೊಟ್ಟು ಬಿಟ್ಟಿದ್ದಾರೆ ಹೈಕಮಾಂಡ್ ರೀ. ಈಗ ಮತ್ತು ಆ ಪ್ರಕಾರ ಮಾಡೋದು ಕೆಲಸ ರೀ. ಈಗ
ಸೊ ಏನಲ್ಲ ಆಗಲಿ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಬಿ ಜೆ ಪಿ ಅವ್ರು ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತು ನಮ್ಮದು ಆಸೆ ಐತಿ. ನಮ್ಮ ಸುರೇಶ್ ಅವ್ರು ಜಸ್ಟ್ ಮಿನಿಸ್ಟರ್ ಆಗಿದ್ದಕ್ಕೆ ಎಷ್ಟು ಕೆಲಸ ಅದು ರೈಲ್ವೆದು ಎಲ್ಲ ಎಷ್ಟು ಕೆಲಸ ಅದು ರೀ. ಹಂಗಾಗಲಿ ಅಪೋಸಿಷನ್ ಕುಣಿಸಿ ಏನು ಮಾಡೋರು ನೀವು ಯಾರು. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಏಪ್ರಿಲ್ 7ರಂದು ಗೋಕಾಕ್ ಹಾಗೂ ಅರಬಾವಿಯಲ್ಲಿ ಬೃಹತ್ ಸಮಾವೇಶ ಮಾಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಗೋಕಾಕ್ ಹಾಗೂ ಅರಬಾವಿಯಲ್ಲಿ ಪ್ರಚಾರ ನಡೆಸಿದ ವೇಳೆ ಸಾಕಷ್ಟು ಜನರ ಬೆಂಬಲ ಸಿಕ್ಕಿದೆ ಎಂದರು.